ಎಲ್ರಿಗೂ ನಮಸ್ಕಾರ. ಇವತ್ತಿನ ಬೆಳಗಿನ ತಿಂಡಿ ಬಂದು ರಾಗಿ ರೊಟ್ಟಿ ಮತ್ತು ಕ್ಯಾಪ್ಸಿಕಮ್ ಗ್ರೇವಿ. ಒಳ್ಳೆ ಖಾರವಾಗಿರುವಂಥ ಕ್ಯಾಪ್ಸಿಕಮ್ ಗ್ರೇವಿನ ಮಾಡಿದ್ದೀನಿ. ಬನ್ನಿ ಕ್ಯಾಪ್ಸಿಕಮ್ ಗ್ರೇವಿನ ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ. ಅದಕ್ಕೂ ಮುಂಚೆ ಸ್ವಲ್ಪ ಡಿಕಾಕ್ಷನ್ ಹಾಕಿಟ್ಬಿಡ್ತೀನಿ, ಯಾಕೆಂದರೆ ತಿಂಡಿ ಜೊತೆ ಇವತ್ತು ಸ್ವಲ್ಪ ಫಿಲ್ಟರ್ ಕಾಫಿ ಕುಡಿಬೇಕು ಅಂತ ಅನ್ನಿಸ್ತಾ ಇತ್ತು, ಚಳಿ ಅಲ್ವಾ. ಅದಕ್ಕೆ ಮೊದಲಿಗೆ ಒಂದು ಬಾಣಲಿ ಇಟ್ಕೊಂಡು 1.5 ಚಮಚ ಆಗುವಷ್ಟು ಧನಿಯಾ ಕಾಳು, 1 ಚಮಚ ಆಗುವಷ್ಟು ಬಿಳಿ ಎಳ್ಳು, ಸ್ವಲ್ಪ ಚಕ್ಕೆ, ಲವಂಗ ಮತ್ತು ಏಲಕ್ಕಿಕಾಯಿ, ಒಂದು 5ರಿಂದ 6 ಗೋಡಂಬಿನ ಚೆನ್ನಾಗಿ ಹುರ್ಕೋಬೇಕು. ಈ ಥರ ಚೆನ್ನಾಗಿ ಹುರಿದ್ಮೇಲೆ ನಾನು ಅದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡೆ. ಮತ್ತು ಅದೇ ಬಾಣಲಿಗೆ ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಇದಕ್ಕೆ ಶುಂಠಿ ಮತ್ತು ಬೆಳ್ಳುಳ್ಳಿ, ಸ್ವಲ್ಪ ಖಾರಕ್ಕೆ ತಕ್ಕಷ್ಟು ಹಸಿಮೆಣಸಿನ್ಕಾಯಿ, ಒಂದು 5-6 ಸ್ಪೂನ್ ಆಗುವಷ್ಟು ತೆಂಗಿನಕಾಯಿ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಇದಿಷ್ಟನ್ನು ಚೆನ್ನಾಗಿ ನೀರು ಹಾಕಿ ರುಬ್ಕೋಬೇಕಾಗುತ್ತೆ ನುಣ್ಣಗೆ. ಇದು ಎಣ್ಣೆನೇ ನಾನು ಬಳಸ್ತಾ ಇರೋದು, ತುಪ್ಪದ ಥರ ಕಾಣಿಸ್ತಾ ಇದೆ. ನಾನು ಕೊಬ್ಬರಿ ಎಣ್ಣೆ ಬಳಸ್ತೀನಿ ಅಡುಗೆಗೆ, ಅದಕ್ಕೋಸ್ಕರ. ಎಣ್ಣೆ ಬಿಸಿ ಆದಮೇಲೆ 1 ದಪ್ಪ ಗಾತ್ರದ ಈರುಳ್ಳಿನ ಕಟ್ ಮಾಡ್ಕೊಂಡಿದ್ದೆ, 2 ಟೊಮೆಟೊ ಮತ್ತು ಸ್ವಲ್ಪ ಕ್ಯಾಪ್ಸಿಕಮ್ಮು, ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ನಾವು ರುಬ್ಬಿಟ್ಕೊಂಡಂಥ ಮಸಾಲೆನ ಹಾಕಿ ಚೆನ್ನಾಗಿ ಎಣ್ಣೆ ಬಿಡೋವರೆಗೂ ಬೇಯಿಸ್ಕೊಂಡ್ರೆ ಆಯಿತು. ಕ್ಯಾಪ್ಸಿಕಮ್ಮು ಕೂಡ ಅಷ್ಟೇ, ತುಂಬ ಮ್ಯಾಶ್ ಆಗೋವರೆಗೂ ಬೇಯಿಸ್ಕೊಳ್ಳೋದಕ್ಕೆ ಹೋಗ್ಬೇಡಿ. ಲಾಸ್ಟಲ್ಲಿ ನಾನು ಗರಂ ಮಸಾಲೆನ ಹಾಕಿ ಮಿಕ್ಸ್ ಮಾಡಿದ್ದೀನಿ, ತುಂಬ ಚೆನ್ನಾಗಿ ಬಂದಿತ್ತು. ಒಂದ್ಸಲ ಟ್ರೈ ಮಾಡಿ. ಸ್ವಲ್ಪ ನೀರಿಗೆ ಉಪ್ಪು ಹಾಕಿ ನೀರನ್ನ ಚೆನ್ನಾಗಿ ಕುದ್ದ ಮೇಲೆ ರಾಗಿ ಹಿಟ್ಟಾಕಿ ನಾನು ಹಿಟ್ಟನ್ನ ಕಲಸ್ಕೊಂಡು ಇಟ್ಕೊಂಡಿದ್ದೆ. ನೋಡಿ, ನಾನು ಚಪಾತಿ ಹೊಸ್ತೀವಲ್ಲ ಆ ಥರ ರಾಗಿ ರೊಟ್ಟಿನ ಹೊಸ್ಕೊಂಡೇ ಮಾಡ್ತಾಯಿದ್ದೀನಿ. ತಟ್ಟೋಷ್ಟು ಟೈಮು ಕೂಡ ಇರಲಿಲ್ಲ, ಹಂಗಾಗಿ ಇದು ತುಂಬ ಬೇಗ ಆಗುತ್ತೆ ಅಂಥೇಳಿ ಈ ರೀತಿ ಮಾಡಿಕೊಂಡೆ. ತುಂಬ ಚೆನ್ನಾಗಿ ಬಂದಿತ್ತು. ರೊಟ್ಟಿ ಕೂಡ ತುಂಬ ಚೆನ್ನಾಗಾಗುತ್ತೆ, ಚಪಾತಿ ಅಷ್ಟೇ ಸಾಫ್ಟಾಗಿರುತ್ತೆ, ರಾಗಿ ರೊಟ್ಟಿ ಅಂತ ಅನಿಸೋದೇ ಇಲ್ಲ ನಿಮಗೆ. ನಾನು ಸ್ವಲ್ಪ ನೀರು ಹಚ್ತೀನಿ, ನೀರು ಹಚ್ಚಿದ್ರೆ ಚೆನ್ನಾಗಿ 2 ಸೈಡು ಬೇಯುತ್ತೆ ಅಂತೇಳಿ ನೀರು ಹಚ್ಕೊಂಡು ಬೇಯಿಸ್ಕೊತೀನಿ ನಾನು. ಕೆಲವರು ಎಣ್ಣೆ ಕೂಡ ಹಚ್ತಾರೆ, ನಮಗೆ ಸ್ವಲ್ಪ ನೀರು ಹಚ್ಚಿದ್ರೆ ಇಷ್ಟ ಆಗುತ್ತೆ. ಈ ಥರ ನೋಡಿ, ಒಂದು ಬಟ್ಟೆ ತಗೊಂಡು ಒತ್ತಿದ್ರೆ ಸಾಕು, ಪೂರಿ ಥರ ಉಬ್ಬಿ ಬರುತ್ತೆ ರೊಟ್ಟಿ ಅಂತೂ, ತುಂಬಾ ಚೆನ್ನಾಗಿರುತ್ತೆ. ಇನ್ನು ಗಟ್ಟಿಯಾಗೇನಿರಲ್ಲ, ವಯಸ್ಸಾದವರು ಕೂಡ ತಿನ್ಬೋದು, ತುಂಬ ಚೆನ್ನಾಗಿ ಬರುತ್ತೆ. ನೋಡಿ, ನಾನು ಮಾಡಿದಂಥ ಕ್ಯಾಪ್ಸಿಕಮ್ ಗ್ರೇವಿ ಮತ್ತು ಉತ್ತರ ಕರ್ನಾಟಕದವರು ನಂಗೆ ಒಂದು ಸ್ವಲ್ಪ ಚಟ್ನಿ ಪುಡಿ ಕೊಟ್ಟಿದ್ದರು. ರಾಗಿ ರೊಟ್ಟಿ, ಸ್ವಲ್ಪ ಫಿಲ್ಟರ್ ಕಾಫಿ ಇವತ್ತಿನ ಬೆಳಗಿನ ಬ್ರೇಕ್ಫಾಸ್ಟ್.